ಕಲಬುರಗಿಯ ಶ್ರೀ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರಿದ್ದಾರೆ. ಆದರೆ ಈ ದೇಗುಲಕ್ಕೆ ಬರುವಂತಹ ಭಕ್ತರಿಗೆ ಕನಿಷ್ಠ ಸೌಲಭ್ಯವನ್ನು ಸಹ ಮುಜರಾಯಿ ಇಲಾಖೆ ಮಾಡಿಲ್ಲ. ಹೀಗಾಗಿ ಇದೀಗ ದತ್ತನ ಸನ್ನಿಧಿಯನ್ನ ಕಾಶಿ ವಿಶ್ವನಾಥನ ದೇವಸ್ಥಾನದಂತೆ ಅಭಿವೃದ್ಧಿ ಮಾಡಬೇಕು ಅಂತ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ಇಲ್ಲಿನ ಜನ ಮುಂದಾಗ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕಲಬುರಗಿಯ ದತ್ತನ ಸನ್ನಿಧಿಯಲ್ಲಿ ಮೂಲಭೂತ ಸೌಕರ್ಯ ಕೊರತೆ. ದತ್ತನ ಸನ್ನಿಧಿಯನ್ನ ಕಾಶಿ ಕಾರಿಡಾರ್ನಂತೆ ಮಾಡಲು ಒತ್ತಾಯ. ದೇವಸ್ಥಾನ ಸಮಗ್ರ ಅಭಿವೃದ್ಧಿಗೆ ಅನಿರ್ದಿಷ್ಟಾವಧಿ ಧರಣಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ಗ್ರಾಮದಲ್ಲಿ ನೆಲೆಸಿರುವ ದತ್ತಾತ್ರೇಯ ಮಹಾರಾಜರು ಲಕ್ಷಾಂತರ ಭಕ್ತರ ಪಾಲಿಗೆ ಆರಾಧ್ಯ ದೇವರಾಗಿದ್ದಾರೆ. ಹೀಗಾಗಿಯೇ ಕರ್ನಾಟಕದ ಜೊತೆಗೆ ದೇಶದ ವಿವಿಧ ರಾಜ್ಯಗಳಿಂದ ನಿತ್ಯ ಸಾವಿರಾರು ಭಕ್ತರು ದತ್ತನ ದರ್ಶನಕ್ಕೆ ಆಗಮಿಸುತ್ತಿದ್ದು, ಪ್ರತಿ ವರ್ಷ ಮುಜರಾಯಿ ಇಲಾಖೆಗೆ 4 ರಿಂದ 5 ಕೋಟಿಯವರೆಗೆ ಕಾಣಿಕೆ ಸಹ ಸಂಗ್ರಹವಾಗುತ್ತದೆ. ಇಂತಹ ಸುಪ್ರಸಿದ್ಧ ದತ್ತನ ಸನ್ನಿಧಿಗೆ ಬರುವ ಭಕ್ತರಿಗೆ ಮುಜರಾಯಿ ಇಲಾಖೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ. ಹೀಗಾಗಿ ಭೀಮಾ ನದಿಯ ದಡ ಹಾಗೂ ಸುತ್ತಮುತ್ತಲಿನ ಸ್ಥಳವನ್ನ ಸ್ವಚ್ಛವಾಗಿಡಲು ಭಕ್ತರು ಮನವಿ ಮಾಡುತ್ತಿದ್ದಾರೆ. ದತ್ತಾತ್ರೇಯ ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ದೇವಸ್ಥಾನಕ್ಕೆ ಬಂದು ಹೋಗ್ತಾರಂಥದ್ದು. ಆದರೆ ಬರ್ತಕ್ಕಂಥ ಭಕ್ತರಿಗೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಲಿ ಅಥವಾ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಆಗಲಿ ಯಾವುದೂ ಕೂಡ ಇಲ್ಲ. ಸಂಗಮದಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಸಾವಿರಾರು ಜನ ಬಂದು ಸ್ನಾನ ಮಾಡಿಕೊಂಡು ಪವಿತ್ರ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಅಷ್ಟತೀರ್ಥಗಳನ್ನು ಮಾಡ್ತಾರೆ. ಆದರೆ ಬಂದಿರುವಂಥ ಜನರಿಗೆ ಸರಿಯಾಗಿ ಸ್ನಾನ ಮಾಡೋದಕ್ಕೂ ಅಲ್ಲಿ ವ್ಯವಸ್ಥೆ ಇಲ್ಲ. ನೀರು ಕಲಕ್ಕಾಗಿ ಎಲ್ಲ ರೀತಿಯಿಂದ ಗಬ್ಬೆದ್ದು ನಾರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲೆಲ್ಲ ಕೂಡ ಸಂಗಮ ಮತ್ತು ಅಷ್ಟತೀರ್ಥಗಳಲ್ಲಿ ಸರಿಯಾದ ಸ್ನಾನಕ್ಕೆ ಮತ್ತು ಅವರು ಬಟ್ಟೆ ಬದಲಾಯಿಸೋದಕ್ಕೆ ಸರಿಯಾದ ವ್ಯವಸ್ಥೆ ಆಗಬೇಕು. ಇನ್ನು ದತ್ತನ ಸನ್ನಿಧಿಗೆ ಹೋಗಬೇಕು ಅಂದ್ರೆ ಕಿರಿದಾದ ರಸ್ತೆಯಲ್ಲಿಯೇ ಭಕ್ತರು ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ಅಲ್ಲದೆ ದೂರದಿಂದ ಬಂದ ಭಕ್ತರಿಗೆ ವಾಸ್ತವ್ಯಕ್ಕೆ ಯಾತ್ರಿ ನಿವಾಸ, ಮೂಲಭೂತ ಸೌಕರ್ಯ ಸೇರಿದಂತೆ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಸಹ ಮುಜರಾಯಿ ಇಲಾಖೆ ಮಾಡಿಲ್ಲ. ದತ್ತನ ಸನ್ನಿಧಿಯನ್ನು ಸಹ ಕಾಶಿ ವಿಶ್ವನಾಥ ದೇವಸ್ಥಾನದಂತೆ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಆಗ್ರಹಿಸಿ ಸಾವಿರಾರು ದತ್ತನ ಭಕ್ತರು ಏಪ್ರಿಲ್ 17ರಿಂದ ಗಾಣಗಾಪುರ ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗುವವರೆಗೆ ಅನಿರ್ದಿಷ್ಟಾವಧಿ ಧರಣಿಗೆ ಪಕ್ಷಾತೀತವಾಗಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ದೇವಲ್ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ, ಅತ್ಯಂತ ಹಿಂದುಳಿದಂಥದ್ದು. ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ದೇವಾಲಯಕ್ಕೆ ಬರ್ತಾರೆ. ಅಲ್ಲಿ ಮೂಲಭೂತ ಯಾವ ಸೌಕರ್ಯಗಳಿಲ್ಲ, ಮಂದಿರ ನಿರ್ಮಾಣ ಇಲ್ಲ, ಸ್ವಚ್ಛತೆ ಇಲ್ಲ, ಪಾರ್ಕಿಂಗ್ ಇಲ್ಲ. ಅಲ್ಲಿ ನೋಡಿದ್ರೆ ಗಬ್ಬೆದ್ದು ನಾರ್ತಕ್ಕಂಥ ಪರಿಸ್ಥಿತಿ ಏನಿದೆಯಲ್ಲ, ಅದಕ್ಕಾಗಿ ಅಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ ಕಾಶಿ ವಿಶ್ವನಾಥ ದೇವಾಲಯದ ಮಾದರಿ ಕಾರಿಡಾರ್ ಅಭಿವೃದ್ಧಿ ರೀತಿಯಲ್ಲಿ ಆಗಬೇಕನ್ನೋದು ನಾ ಆಗ್ರಹವನ್ನು ಮಾಡ್ತಾ ಇದ್ದೀವಿ. 17ನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಂದ್ರೆ ದೇವಲಗಣಗಾಪುರದ ಜನತೆ ಮತ್ತು ಭಕ್ತರು ಎಲ್ಲರ ಸಹಕಾರದೊಂದಿಗೆ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇದು ಅಭಿವೃದ್ಧಿ ಆಗುವವರೆಗೂ ಕೂಡ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಕರ್ನಾಟಕದ ಗಡಿಯಲ್ಲಿರುವ ಈ ದತ್ತನ ಸನ್ನಿಧಿ ಮಹಾರಾಷ್ಟ್ರದಲ್ಲಿದ್ರೆ ಶಿರಡಿ ಸಾಯಿಬಾಬಾ, ಶನಿ ಸಿಗ್ನಾಪುರದಂತೆ ಅಭಿವೃದ್ಧಿಯಾಗ್ತಿತ್ತು. ಆದರೆ ಕರ್ನಾಟಕದ ಗಡಿಯಲ್ಲಿರೋದಕ್ಕೆ ರಾಜ್ಯ ಸರ್ಕಾರ ಸಹ ಈ ದೇವಸ್ಥಾನ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲ ಎಂಬುದು ಇಲ್ಲಿಗೆ ಬಂದ ಲಕ್ಷಾಂತರ ದತ್ತನ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.